ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಬುಧವಾರದ ಮಿನಿ ವ್ಲಾಗು. ಏನಿಲ್ಲ ಅಂದರೂ ಒಂದು 15 ಡೇಸಿಂದ ಉಪ್ಪು ಖಾರ ಏನೂ ಇಲ್ಲದೆ ಬರೀ ಸಪ್ಪೆ ಅಡುಗೆಗಳನ್ನೇ ತಿಂದು ತಿಂದು ಬೇಜಾರಾಗೋಗಿತ್ತು. ಸೊ ಹಾಗಾಗಿ ಇವತ್ತು ಬ್ರೊಕೋಲಿನ ಹಾಕಿ ರುಚಿಯಾಗಿ ಒಂದು ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಕಟ್ ಮಾಡಿರೋ ತರಕಾರಿ ಬ್ರೊಕೋಲಿನ ಹಾಕಿ ಫ್ರೈ ಮಾಡಿಕೊಂಡು ಎಲ್ಲ ರೀತಿಯ ಸಾಸ್ಗಳನ್ನ ಸೇರಿಸ್ಕೊಂಡು ಮಸಾಲೆ ಪುಡಿಗಳನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ನಮಗೆ ಈ ಬ್ರೊಕೋಲಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇನ್ನು ಆನ್ಲೈನಲ್ಲಿ ನಾನು ಮಟ್ಕಾಟ್ ಅನ್ನೋ ಒಂದು ವೆಬ್ಸೈಟಿಂದ ಈ ಒಂದು ಮಣ್ಣಿನ ಪಾತ್ರೆಗಳನ್ನ ತರಿಸ್ಕೊಂಡಿದ್ದೆ. ಇದು ಆಲ್ರೆಡಿ ಸೀಸ್ನಿಂಗ್ ಆಗಿರೋದ್ರಿಂದ ಸೀಸ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ತೊಳೆದು ನಾವು ಇದರಿಂದ ಅಡುಗೆ ಮಾಡ್ಕೋಬೋದು. ಮಟ್ಕಾಟಲ್ಲಿ 15% ಸೇಲ್ ನಡೀತಾ ಇರೋದ್ರಿಂದ ನಾವು ಯಾವುದೇ ಮಣ್ಣಿನ ಪಾತ್ರೆಗಳನ್ನ ತೊಗೊಂಡ್ರು ಅದರಲ್ಲಿ ನಮಗೆ ಆಫ್ ರೇಟಲ್ಲಿ ಸಿಗುತ್ತೆ. ಹಾಗೆ ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ತೊಗೊಂಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಧ್ಯಾಹ್ನದ ಊಟಕ್ಕೆ ಮಟನ್ ಕೈಮಾ ಸಾಂಬಾರು ಹಾಗೆ ಲಿವರ್ ಪೆಪ್ಪರ್ ಫ್ರೈನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಅದರಲ್ಲಿ ನಾನು ಮಟನ್ ಕೈಮಾನ ಒಂದು ಮಿಸ್ಟೇಕ್ ಮಾಡಿ ಸ್ವಲ್ಪ ಹಾಳು ಮಾಡ್ಕೊಂಡಿದ್ದೆ. ಅದನ್ನು ಯಾವ ರೀತಿಯಾಗಿ ಮಾಡಿದೆ ಈ ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟು ಟೈಮು ಇದ್ದರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ವೆಜ್ಜಲ್ಲಿ ಹೇಗೆ ತಟ್ಟೆ ತುಂಬ ವೆರೈಟಿಗಳನ್ನ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಅದೇ ರೀತಿ ನಾನ್ ವೆಜ್ಜಲ್ಲೂ ಸಹ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.